ಡಿಕೆ ಶಿವಕುಮಾರ್ ಅವರ ಬಳಿ ಇದೆ ಫೈನಲ್ ಲಿಸ್ಟ್. ಸಚಿವ ಸಂಪುಟ ವಿಸ್ತರಣೆಗೆ ಹಿಂದೆ ಗ್ರೀನ್ ಸಿಗ್ನಲ್. ಸಚಿವ ಸಂಪುಟ ವಿಸ್ತರಣೆ ಇಂದು ಗ್ರೀನ್ ಸಿಗ್ನಲ್. ದೆಹಲಿಯಲ್ಲಿ ಕೈ ನಾಯಕರ ಬಿರುಸಿನ ಮೇಟ್. ಇಂದು ರಾತ್ರಿ 8 ಗಂಟೆಗೆ ಸಭೆಯನ್ನ ಕರೆದಂತಹ ಕೈ ಹೈಕಮಾಂಡ್. ಕಲಾಪದ ಬೆನ್ನಲ್ಲೇ ರಾತ್ರಿ ಮೀಟಿಂಗ್ ಕರೆದಂತಹ ಹೈಕಮಾಂಡ್. 17-18 ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಹೈಕಮಾಂಡ್. ಉಳಿದ 2-3 ಸ್ಥಾನಗಳಿಗೆ ಮತ್ತೊಂದು ಸುತ್ತಿನ ಮೀಟಿಂಗ್. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಮಾತುಕತೆ. ಹೈಕಮಾಂಡ್ ನಿರ್ಣಾಯಕ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿದೆ. ಎಸ್ ವೀಕ್ಷಕರೇ, ಇಷ್ಟು ದಿನ ಕಾಯ್ತಾ ಇದ್ದಂತಹ ಸಮಯ ಈಗ ಬಂದಿದೆ. ನನಗಲ್ಲ, ಸಾಕಷ್ಟು ಜನ ಮಂತ್ರಿಗಳಿಗೆ, ಮಂತ್ರಿ ಆಕಾಂಕ್ಷಿಗಳಿಗೆ, ಸಚಿವಾಕಾಂಕ್ಷಿಗಳಿಗೆ ಬಂದಿರುವಂತಹ ಒಳ್ಳೆಯ ಸಮಯ ಇದು. ಮತ್ತು ನಂಗೆ ಅನ್ಕೊಂಬಿಟ್ಟಿರ ಸಚಿವ ಸಂಪುಟ ವಿಸ್ತರಣೆಗೆ ಇವತ್ತು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದೆಹಲಿಯಲ್ಲಿ ಕೈ ನಾಯಕರ ಬಿರುಸಿನ ಮೀಟಿಂಗ್ ಕೂಡ ನಡೀತಾ ಇದೆ. ಒಂದು ಕಡೆಗೆ ಕಲಾಪ ಆದರೆ ಇನ್ನೊಂದು ಕಡೆಗೆ ನಮ್ಮ ಒಂದು ರಾಜ್ಯದ ಮೀಟಿಂಗ್. ಇಂದು ರಾತ್ರಿ 8 ಗಂಟೆಗೆ ಸಭೆಯನ್ನು ಕರೆದಂತಹ ಕೈ ಹೈಕಮಾಂಡ್. ಕಲಾಪದ ಹಿನ್ನೆಲೆಯಲ್ಲಿ ರಾತ್ರಿ ಮೀಟಿಂಗ್ ಅನ್ನು ಕರೆದಿತ್ತು ಹೈಕಮಾಂಡ್. 17-18 ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕಮಾಂಡ್. ಉಳಿದ 2-3 ಸ್ಥಾನವನ್ನ ಮತ್ತೊಂದು ಸುತ್ತಿನ ಮೀಟಿಂಗ್ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಹೈಕಮಾಂಡ್ ನಿರ್ಣಾಯಕ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗುತ್ತೆ. 17-18 ಸ್ಥಾನವನ್ನ ಕೊಡಲಾಗಿರುವಂಥದ್ದು. ತದಾದ ನಂತರ 2-3 ಸ್ಥಾನವನ್ನ ಇಟ್ಟುಕೊಂಡಿದ್ದಾರೆ. ಯಾರು ಜಾಸ್ತಿ ಗಲಾಟೆ ಮಾಡ್ತಾರೋ ಅವರಿಗೆ ಈ ಒಂದು ಸ್ಥಾನ ಕೊಡುವಂತಹ ಎಲ್ಲ ಯೋಚನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆಯಂತೆ ಬಲ್ಲ ಮೂಲಗಳು ತಿಳಿಸಿದ್ದಾವೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಇವತ್ತು ಫೈನಲ್ ಆಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ಸಭೆಯನ್ನ ಕರೆದಿದ್ದಂತಹ ಒಂದು ಕೈ ಹೈಕಮಾಂಡ್ ಕಲಾಪದ ಹಿನ್ನೆಲೆಯಲ್ಲಿ ರಾತ್ರಿ ಮೀಟಿಂಗ್ ಅನ್ನ ಕರೆದಿತ್ತು. 17-18 ಸ್ಥಾನ ಆಲ್ಮೋಸ್ಟ್ ಆಲ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹಿಂಗೇನಿದೆ ಮಾಹಿತಿ? ಎಸ್ ಕಾವ್ಯ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಬಹುತೇಕ ರೆಡಿಯಾಗಿದೆ. ಕಳೆದ ರಾತ್ರಿನೇ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಒಂದಷ್ಟು ಸಭೆ ನಡೆದು ಅದು ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. 17-18 ಸ್ಥಾನಗಳಿಗೆ ಇಲ್ಲಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಳಿದಂತೆ 2-3 ಸ್ಥಾನಗಳೇನಿದೆ ಅದಕ್ಕೆ ಮತ್ತೊಂದು ಸುತ್ತಿನ ಸಭೆ ಇವತ್ತು ಸಂಜೆ ನಡೆಯುತ್ತೆ. ಆ ಬಳಿಕ ಏನು ಬಾಕಿ ಇರುವಂತ 20 ಸ್ಥಾನಕ್ಕೂ 20 ಸ್ಥಾನವೂ ಕೂಡ ಭರ್ತಿ ಮಾಡುವಂತ ಉದ್ದೇಶವನ್ನ ಈಗಾಗಲೇ ಹೈಕಮಾಂಡ್ ಹೊಂದಿದೆ. ಈಗ 17-18 ಸ್ಥಾನಗಳು ಏನಿದೆ ಅಲ್ಲ, ಅದು ಈಗಾಗಲೇ ಚರ್ಚೆಯ ಮೂಲಕ ಹೈಕಮಾಂಡ್ ನಾಯಕರ ಚರ್ಚೆಯ ಮೂಲಕ ರಾಜ್ಯ ನಾಯಕರು ಏನ್ ತೆರಳಿದ್ದಾರೆ ದೆಹಲಿಗೆ, ಅವ್ರ ಜೊತೆ ಚರ್ಚೆಯ ಮೂಲಕ ಏನೋ ಒಂದು ಅಂತಿಮವಾಗಲಿದೆ. ಮುಂದಿನ ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ಇರಬಹುದು, 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜಿಲ್ಲಾವಾರು, ಜಾತಿವಾರು ಈ ಒಂದು ಸ್ಥಾನವನ್ನ ಹಂಚಿಕೆ ಮಾಡಲಾಗುತ್ತೆ. ಈಗಾಗಲೇ ಇನ್ನೊಂದು ಈ ಒಂದು ಸಚಿವ ಸ್ಥಾನದ ಜೊತೆಲಿ ಇನ್ನೊಂದು ಬೇಡಿಕೆ ಕೂಡ ಇರುವಂತದ್ದು. 5 DCM ಹುದ್ದೆಗಳ ಬೇಡಿಕೆಯನ್ನ ಏನೋ ರಾಜ್ಯದ ನಾಯಕರುಗಳು ಮುಂದಿಟ್ಟಿದ್ರು ಹೈಕಮಾಂಡ್ ಮುಂದೆ. ಇದೀಗ ಅದು 3 ಏನು DCMಗಳ ಒಪ್ಪಿಗೆಗೆ ಒಂದು ಏನು ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು ಹೈಕಮಾಂಡ್. ಒಂದು ಲಿಂಗಾಯತ ಸಮುದಾಯಕ್ಕೆ, ಹಾಗೇನೆ ಇನ್ನೊಂದು ಸ್ಥಾನವನ್ನು ಕೂಡ ಏನು ಇಲ್ಲಿ ಒಂದು ಸ್ಥಾನವನ್ನ ಈಶ್ವರ್ ಖಂಡ್ರೆ ಅಥವಾ MB ಪಾಟೀಲ್ಗೆ ನೀಡಿದ್ರೆ, ಇನ್ನೊಂದು OBC ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಜಮೀರ್ ಅಹಮದ್ಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಈ ರೇಸ್ ನಲ್ಲಿ ಲಿಂಗಾಯತ ಹಾಗೇನೆ OBC ಕೋಟಾವನ್ನ ಗಮನಿಸಿದ್ರೆ, 2 ಕೋಟಾವನ್ನು ಗಮನಿಸಿದ್ರೆ ಬಹುತೇಕ MB ಪಾಟೀಲ್ ಅವರಿಗೇನೆ ಮತ್ತೆ ಏನು ಲಿಂಗಾಯತ ಏನು ಕೋಟಾದಲ್ಲಿ, ಹಾಗೇನೆ ಏನು OBCಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಂತಿಮವಾಗಿ ಈ DCM ಹುದ್ದೆ ಒಲಿಯುವಂತ ಎಲ್ಲ ಸಾಧ್ಯತೆಗಳು ಇದೆ. ಅಂದ್ರೆ ಇವತ್ತು ದೆಹಲಿಯಲ್ಲಿ ಏನು ಅಂತಿಮವಾಗಿ ಒಂದಷ್ಟು ಸಭೆ ನಡೀತದೆ ಹೈಕಮಾಂಡ್ ನಾಯಕರುಗಳ ಜೊತೆಯಲ್ಲಿ, ಆ ಸಭೆಯ ಬಳಿಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ರಾಜ್ಯ ನಾಯಕರುಗಳು ಏನಿದ್ದಾರೆ ಇವರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದು, ಸಾಕಷ್ಟು ಸಚಿವಾಕಾಂಕ್ಷಿಗಳು ಕೂಡ ಈ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಂತಿಮವಾಗಿ ಇವತ್ತು ಸಂಜೆಯ ಮೀಟಿಂಗ್ ಏನಿದೆ ಇದು ಮುಂದಿನ ಫೈನಲ್ ಲಿಸ್ಟ್ಗೆ ಅಂಕಿತ ಹಾಕಲಿದೆ. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.